ಸೊ ಇದೊಂದು ಸುಮಾರು 10 ಲಕ್ಷ ಆಗುತ್ತೆ. ಈ ಡ್ರೋನ್ ಇದು 5.5 ಲಕ್ಷ ಆಗುತ್ತೆ. ಫ್ಲೈ ಮಾಡೋದು ಅಂತ ಕಲ್ತ್ಕೋಬೇಕು. ಹೆಂಗೆ ಕಾರ್ ತೊಗೊಂಡ್ಮೇಲೆ ಲೈಸೆನ್ಸ್ ಇರಬೇಕು, ಹಂಗೆ ಡ್ರೋನ್ ತೊಗೊಂಡ್ಮೇಲೆ ಅದಕ್ಕೆ ರಿಮೋಟ್ ಪೈಲಟ್ಸ್ ಲೈಸೆನ್ಸ್ ಇರಬೇಕು. ಇಲ್ಲ ಸರ್ ನಾನು ಡ್ರೋನ್ ತೊಗೊಳ್ಳೋದ ಬರೀ ಕಲ್ತ್ಕೋತೀನಿ, ಬರೀ ಲೈಸೆನ್ಸ್ ಮಾಡ್ಕೋತೀನಿ ಅಂದರೆ ಅದಕ್ಕೆ ನಾವು 30,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದನ್ನು ಬಂದು ಅವರು ಕಲ್ತ್ಕೋಬೋದು, ಆಮೇಲೆ ಡ್ರೋನ್ ಫ್ಲೈ ಮಾಡೋದಕ್ಕೆ ಅವ್ರು ಸ್ಟಾರ್ಟ್ ಮಾಡೋದು. ಈ 10 ಲೀಟರ್ ಡ್ರೋನು ಸುಮಾರು 5.5 ಲಕ್ಷ ಇದೆ. ಡ್ರೋನು 4 ಲಕ್ಷ, ಬಟ್ ಕ್ಯಾಮ್ರಾ ಒಂದು 5 ಲಕ್ಷ 5.5 ಲಕ್ಷ ಆಗುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ ರೈತರಿಗೆ, ಇವಾಗ 10 ಎಕರೆ 15 ಎಕರೆ ಇದು ಯೂಸ್ ಆಗಲ್ಲ. ನಮಸ್ತೆ. ನಮಸ್ತೆ, ನನ್ನ ಹೆಸರು ಶ್ರೀಹರ್ಷ ಅಂತ. ನಮ್ಮ ಕಂಪ್ನಿ ಬಂದು ಕೃಷಕ ಅನ್ಮ್ಯಾಂಡ್ ಅಂಡ್ ಏರ್ಬೋರ್ನ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪ್ನಿಯಲ್ಲಿ ನಾವು ಡ್ರೋನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಯಾವ ಡ್ರೋನು 2 ಥರದ ಡ್ರೋನ್ ಇದೆ ಇಲ್ಲಿ, ಅದೇ ಸುಮಾರು ಥರದ್ದು ಮಾಡ್ತೀವಿ. ಬಟ್ ನಾವಿಲ್ಲಿ ಕೃಷಿ ಮೇಳದಲ್ಲಿ ನಾವು ತೋರಿಸ್ತಿರೋದು 2 ಥರದ ಡ್ರೋನು. ಯಾವುದು ಒಂದು ಔಷಧಿ ಸಿಂಪಡಣೆ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಡ್ರೋನು. ಇನ್ನೂ ಒಂದು ಕೃಷಿನಲ್ಲಿ, ಅಂದರೆ ನಮ್ಮ ಏನು ಬೆಳೆ ಇದೆಯೋ, ಬೆಳೆಯಲ್ಲಿ ಏನಾದರೂ ರೋಗ ಬಾಧೆ ಇದೆಯಾ ಇಲ್ಲ ಕೀಟ ಬಾಧೆ ಇದೆಯಾ ಅದನ್ನು ಕಂಡು ಹಿಡಿಯುವಂಥದ್ದು ಒಂದು ಡ್ರೋನು. ಇದರಲ್ಲಿ ನಾವು ಏನು ಮಾಡಿದ್ದೀವಿ, ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ. ಈ ಕ್ಯಾಮ್ರಾ ಬಂದು ಮಲ್ಟಿಸ್ಪೆಕ್ಟ್ರಲ್ ಕ್ಯಾಮ್ರಾ ಅಂತ. ಇವಾಗ ಹೆಂಗೆ ನಾವು ಕೋವಿಡ್ ಟೈಮಲ್ಲಿ ಒಬ್ಬ ಮನುಷ್ಯನ ಟೆಂಪ್ರೇಚರನ್ನು ನೋಡೋದಕ್ಕೆ ಕ್ಯಾಮ್ರಾ ಯೂಸ್ ಮಾಡಿಕೊಂಡು IR ಕ್ಯಾಮ್ರಾ ಅಂತ ಯೂಸ್ ಮಾಡ್ತಿದ್ವಿ. ಇವಾಗ ಇನ್ಫ್ರಾರೆಡ್ ಅಂತ ಮುಡ್ತಿರ್ಲಿಲ್ಲ ಯಾರು, ಅದನ್ನ ನೋಡ್ಕೊಂಡು ಹೆಂಗೆ ಮಾಡ್ತಿದ್ವು, ಅದರಲ್ಲಿ ಟೆಂಪ್ರೇಚರ್ ಡಿಫ್ರೆನ್ಸ್ ಇಂದ ಅದು ಹೇಳೋದು ಇವನಿಗೆ ಜ್ವರ ಇದೆಯೋ ಇಲ್ವೋ ಅಂತ. ಹಾಗೆ ಇದು 5 ಬ್ಯಾಂಡಲ್ಲಿ ಒಂದು ಬೆಳೆದು ಫೋಟೋನ ತೆಕ್ಕೊಂಡು ಆ 5 ಬ್ಯಾಂಡನ್ನು ಕಂಪೇರ್ ಮಾಡಿ ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಇವಾಗ ನೈಟ್ರೋಜನ್ ಪ್ರಾಬ್ಲಮ್ ಆಗಿದೆಯಾ, ಪೋಷಕಾಂಶದ ಪ್ರಾಬ್ಲಮ್ ಇದೆಯಾ, ಇಲ್ಲ ಕೀಟ ಬಾಧೆ ಇದೆಯಾ, ಇಲ್ಲ ಅದಕ್ಕೆ ಪ್ಲಾಂಟ್ಗೆ ಸ್ಟ್ರೆಸ್ ಇದೆಯಾ, ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಈ ಡ್ರೋನನ್ನು ಯೂಸ್ ಮಾಡ್ತೀವಿ. ಈ ಡ್ರೋನ್ ಬಂದು ನಾವು ಔಷಧಿ ಸಿಂಪಡಣೆ ಮಾಡೋಕ್ಕೆ ಯೂಸ್ ಮಾಡೋದು. ಇದರಲ್ಲಿ ನೀವು ನೋಡ್ಬೋದು ಒಂದು 10 ಟ್ಯಾಂಕ್ ಇದೆ. ಇದರಲ್ಲಿ 10 ಲೀಟರ್ ನಾವು ಸೊಲ್ಯೂಷನನ್ನು ಕ್ಯಾರಿ ಮಾಡ್ಬೋದು. ಇದರ್ ಫರ್ಟಿಲೈಸರ್ ಆಗಿರ್ಬೋದು ಆರ್ ಪೆಸ್ಟಿಸೈಡ್ ಆಗಿರ್ಬೋದು, ಅದನ್ನು ಇದರಲ್ಲಿ ಕ್ಯಾರಿ ಮಾಡ್ಬೋದು. ಇದಕ್ಕೆ 4 ನಾಸಲ್ ಕೊಟ್ಟಿದ್ದೀವಿ. 2 ಸ್ಟ್ಯಾಟಿಕ್ ನಾಸಲ್ಲು, 2 ಸೆಂಟ್ರಿಫ್ಯೂಗಲ್ ನಾಸಲ್ಸ್. ಈ ಸೆಂಟ್ರಿಫ್ಯೂಗಲ್ ನಾಸಲ್ನಿಂದ ನಾವು ಡ್ರಾಪ್ಲೆಟ್ ಸೈಜನ್ನು ವೇರಿ ಮಾಡ್ಬೋದು. ಅಂದರೆ 60 ಮೈಕ್ರಾನ್ಸಿಂದ ಹಿಡಿದು 200 ಮೈಕ್ರಾನ್ ತನಕ ನಾವು ವೇರಿ ಮಾಡಿದಾಗ ನಮ್ಗೆ ಯಾವುದು ಎಷ್ಟು ಸ್ಪ್ರೆಡ್ ಬೇಕೋ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಈ ಡ್ರೋನಲ್ಲಿ. ಸೊ ಇದನ್ನು ಯೂಸ್ ಮಾಡಿಕೊಂಡು 1 ಎಕರೆನ ಕೇವಲ 6 ನಿಮಿಷದಲ್ಲಿ ನಾವು ಕವರ್ ಮಾಡ್ಬೋದು. ಸೊ ಒಂದ್ಸಲಿ ನಾವು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಸುಮಾರು 3 ಎಕರೆ ಅಷ್ಟು ಕವರ್ ಮಾಡೋಕ್ಕೆ ಆಗುತ್ತೆ. ಇದನ್ನು ಬಿಟ್ಟು ನಮ್ಮ ಕಂಪ್ನಿನಲ್ಲಿ ನಮ್ಮದು ಒಂದು ಟ್ರೈನಿಂಗ್ ಆರ್ಗನೈಸೇಷನ್ ಇದೆ. ಸೊ ವಿ ಆರ್ DGC ಅಪ್ರೂವ್ಡ್ ಆರ್ಗನೈಸೇಷನ್. ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಈ ಎಂಟೈರ್ ಡ್ರೋನ್ ಇದನ್ನು ಕಂಟ್ರೋಲ್ ಮಾಡ್ತಾರೆ. ಅವರು ಒಂದಷ್ಟು ಇನ್ಸ್ಟಿಟ್ಯೂಟ್ಸ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ, ಹೌದು ನೀವು ಡ್ರೋನ್ ಟ್ರೈನಿಂಗ್ ಮಾಡ್ಬೋದು ಅಂತ. ಅದರಲ್ಲಿ ನಾವು ಒಬ್ಬರು. ಸೊ ಇದನ್ನು ನಾವು ಯಾರೋ ಇವಾಗ ರೈತರು ತಗೋತಾರೆ, ಪರ್ಚೇಸ್ ಮಾಡ್ಕೋತಾರೆ ನಮ್ಮ ಹತ್ರ, ಅವರು ಹೆಂಗೆ ಇದನ್ನು ಫ್ಲೈ ಮಾಡೋದು ಅಂತಲೂ ಕಲ್ತ್ಕೋಬೇಕು. ಹೆಂಗೆ ಕಾರ್ ತೊಗೊಂಡ್ಮೇಲೆ ಲೈಸೆನ್ಸ್ ಇರಬೇಕು, ಹಾಗೆ ಡ್ರೋನ್ ತೊಗೊಂಡ್ಮೇಲೆ ಅದಕ್ಕೆ ರಿಮೋಟ್ ಪೈಲಟ್ಸ್ ಲೈಸೆನ್ಸ್ ಇರಬೇಕು. ಅದು 7 ದಿನದ ಪ್ರೋಗ್ರಾಮು. ಸೊ 7 ದಿನ ಅವರು ನಮ್ಮಲ್ಲಿ ಇರಬೇಕಾಗತ್ತೆ. ಸೊ ಅದನ್ನು ನೆಲಮಂಗಲದಲ್ಲಿ ನಾವು ತರಬೇತಿ ಕೊಡ್ತೀವಿ ಅವ್ರಿಗೆ. ಫ್ರೀ ಟ್ರೈನಿಂಗ್ ಅಲ್ಲ, ಇವಾಗ ಡ್ರೋನ್ ತೊಗೊಂಡ್ರೆ ಅದು ಫ್ರೀ. ಇಲ್ಲ ಸರ್ ನಾನು ಡ್ರೋನ್ ತೊಗೊಳ್ಳೋದ ಬರೀ ಕಲ್ತ್ಕೋತೀನಿ, ಬರೀ ಲೈಸೆನ್ಸ್ ಮಾಡ್ಕೋತೀನಿ ಅಂದರೆ ಅದಕ್ಕೆ ನಾವು 30,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದನ್ನು ಬಂದು ಅವರು ಕಲ್ತ್ಕೋಬೋದು, ಆಮೇಲೆ ಡ್ರೋನ್ ಫ್ಲೈ ಮಾಡೋದಕ್ಕೆ ಅವ್ರು ಸ್ಟಾರ್ಟ್ ಮಾಡ್ಬೋದು. ಈ 10 ಲೀಟರ್ ಡ್ರೋನು ಸುಮಾರು 5.5 ಲಕ್ಷ ಇದೆ. ಇದಕ್ಕೆ ನಾವು ಆಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ಗೌರ್ಮೆಂಟ್ ಅವರು 8% ಇಂಟ್ರೆಸ್ಟ್ ರೇಟ್ಗೆ ಲೋನ್ ಕೊಟ್ಟು 3% ಗೌರ್ಮೆಂಟ್ ಸಬ್ಸಿಡೈಸ್ ಮಾಡ್ತಾರೆ, ಅಂದರೆ ಗೌರ್ಮೆಂಟೇ ತುಂಬ್ತಾರೆ. ಸೊ 6 ತಿಂಗಳು ಮೊರಾಟೋರಿಯಂ ಇರುತ್ತೆ ಆ ಲೋನಲ್ಲಿ. ಅದ್ರ ಮೂಲಕ ಈ ಡ್ರೋನನ್ನು ಅವ್ರಿಗೆ ಕೊಡಿಸ್ಕೊಡ್ತೀವಿ ರೈತರಿಗೆ. ಅಂದರೆ ಯಾರ್ದಾರು ಲೋನ್ ಬೇಕು ಅಂತಿದ್ರೆ. ಈ ಡ್ರೋನ್ದು ಕಾಸ್ಟ್ ಆಕ್ಚುಲಿ ಡ್ರೋನ್ಗಿಂತ ಇದು ಕ್ಯಾಮ್ರಾ. ಡ್ರೋನ್ 4 ಲಕ್ಷ, ಬಟ್ ಕ್ಯಾಮ್ರಾ ಒಂದು 5 ಲಕ್ಷ 5.5 ಲಕ್ಷ ಆಗುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ ರೈತರಿಗೆ, ಇವಾಗ 10 ಎಕರೆ 15 ಎಕರೆ ಇದು ಯೂಸ್ ಆಗಲ್ಲ. ಸೊ ಅದಕ್ಕೇನೆ ಟೋಟಲ್ ಯಾವುದೋ ಇನ್ಸ್ಟಿಟ್ಯೂಟು ಇಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಇಲ್ಲ FPOಗಳು ಅವ್ರುಗಳು ಈ ಡ್ರೋನ್ಗೆ ಯೂಸ್ ಆಗುತ್ತೆ. ಸೊ ಇದೊಂದು ಸುಮಾರು 10 ಲಕ್ಷ ಆಗುತ್ತೆ ಈ ಡ್ರೋನ್. ಇದು 5.5 ಲಕ್ಷ ಆಗುತ್ತೆ. ಅಲ್ಲ, ಇದು 1 ಎಕರೆವರೆಗೂ ಈ ಡ್ರೋನ್ ಯೂಸ್ ಆಗುತ್ತೆ. ಸಿಂಪಡಣೆ ಮಾಡೋರಿಗೆ 1 ಎಕರೆ ಇದ್ರೂ ಇದು ಯೂಸ್ ಆಗುತ್ತೆ. ಯಾಕೆಂದ್ರೆ ಯಾವತ್ತೂ ಇವಾಗ ಟ್ರ್ಯಾಕ್ಟರ್ ಇರೋರು ಅಷ್ಟೇ, ಅವ್ರ ಹತ್ರ ಒಂದು 10 ಎಕರೆ ಇದ್ರು ಟ್ರ್ಯಾಕ್ಟರ್ ತೊಗೊಂಡ್ರೆ 10 ಎಕರೆಗೆ ಮಾತ್ರ ಯೂಸ್ ಆಗಲ್ಲ. ಸೊ ಅವರು ಬೇರೆ ರೈತರಿಗೂ ಟ್ರ್ಯಾಕ್ಟರ್ನ ಯೂಸ್ ಮಾಡ್ತಾರೆ. ಹಾಗೇನೆ ಈ ಡ್ರೋನ್ ಅವ್ರು ಯೂಸ್ ಮಾಡ್ಕೋಬಹುದು. ನಮ್ಮ ಹತ್ರ ಬೇರೆ ಡ್ರೋನ್ ಇದೆ, ಅಂದ್ರೆ ಡಿಫೆನ್ಸ್ಗೆ ಯೂಸ್ ಆಗುತ್ತೆ, ಮಿಲಿಟರಿ ಪರ್ಪಸಸ್ಗೆ, ಆಮೇಲೆ ಮೈನ್ಸ್ ಅಲ್ಲಿ ಸರ್ವೆ ಮಾಡೋದಕ್ಕೆ, ಅದಕ್ಕೆ ನಾವು ಕೊಡ್ತೀವಿ. ನಮ್ಮ ಆಫೀಸ್ ಬಂದು ನಾಗರಬಾವಿನಲ್ಲಿದೆ. ನಾಗರಬಾವಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಭಾರತ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಸನ್ಮಾನ್ಯ ಸುಶ್ರೀ ಶೋಭಾ ಕರಂದ್ಲಾಜೆ ಅವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು